ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ನಗರ ಪಾಲಿಕೆಯಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳ ಬಗ್ಗೆ, ಕಾಮಗಾರಿಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಗ್ರಾಮ ಪಂಚಾಯಿತಿಗಳಾಯಿತು, ನಗರ ಪಾಲಿಕೆಗಳಾಯಿತು, ಪುರಸಭೆಗಳಾಯಿತು, ಇರೋದು ಜನರ ಒಂದು ಸಂರಕ್ಷಣೆಗೆ. ಅದು ಕಾಮಗಾರಿ ಆಗಿರ್ಬೋದು ಅಥವಾ ಮೂಲಭೂತ ಸೌಲಭ್ಯಗಳಾಗಿರ್ಬೋದು. ಬಟ್ ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗಿ ಹರಿಹರದಲ್ಲಿ ನಡೀತಾ ಇದೆ. ಇದು ಯಾವ ವಿಚಾರಕ್ಕೆ ಅಂತ ಹೇಳ್ತೀರಾ? ಇದು ಶ್ರೀಕಾಂತ್ ಟಾಕೀಸ್ ಪಕ್ಕದಲ್ಲಿ ಒಂದು ಬಾಕ್ಸ್ ಚರಂಡಿ ಮಾಡ್ತಾರೆ. AEE ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಂಜಿನಿಯರ್ಸ್ಗಳು ಇರ್ತಾರೆ. ಇಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಟೆಂಡರ್ ಯಾರಿಗಾಗಿದೆ, ಇದನ್ನ ಎಸ್ಟಿಮೇಷನ್ ಹಾಕಿರ್ತಕ್ಕಂಥವ್ರು ಯಾರು, ಆ ಎಸ್ಟಿಮೇಷನ್ ಕಾಪಿ ತಗೊಂಡು ಅದು ಎಷ್ಟು ಲಕ್ಷಕ್ಕಾಗಿದೆ, ಅದನ್ನ ಯಾವ್ಯಾವ ರೀತಿ ಮಾಡಬೇಕು, ಅದೆಲ್ಲ ಗೈಡ್ಲೈನ್ಸ್ ಅನ್ನ ಹೋಗಿ ನಾವು ಆಯುಕ್ತರಿಗೆ ತಿಳಿಸೋಣ ಅಂತ ಹೋಗ್ತೀವಿ. ಅಂದ್ರೆ ನಗರಸಭೆಯ ಮುಖ್ಯಸ್ಥರಿಗೆ. SIR ಇರೋದ್ರಿಂದ ಯಾವ ಅಧಿಕಾರಿಗಳು ಸಹ ಸಿಗೋದಿಲ್ಲ. ಬಟ್ ಇಲ್ಲಿ ಅದೇ ಹರಿಹರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ DSS ಸಂಘಟನೆ ಇವತ್ತು ಉಗ್ರಾವತಾರ ತಾಳಿದೆ. ಯಾಕೆಂದ್ರೆ ಒಂದು ಟೈಮು ಒಂದು ಬಿಲ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಅದು ಒಂದು 100 ವರ್ಷದ್ದಾದ್ರೂ ಇತಿಹಾಸ ಇರಬೇಕು. ಒನ್ ಟೈಮ್ ಬಾಕ್ಸ್ ಚರಂಡಿ ಅಥವಾ ಒಂದು ಟೈಮ್ ಕಾಮಗಾರಿ ನಡೀತು ಅಂತ ಹೇಳಿದ್ರೆ ಮತ್ತೆ ಅಲ್ಲಿಗೆ ಟೆಂಡರ್ ಬರೋ ಮಾತೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ 27 ವಾರ್ಡ್ನಿಂದ ಇಷ್ಟು ಲಕ್ಷಕ್ಕೆ ಅಂತ ಹಣ ಮಂಜೂರಾಗಿರುತ್ತೆ ಕಾಮಗಾರಿಗೆ. ಆ ಕಾಮಗಾರಿಯ ದುಡ್ಡು ಏನಾಯ್ತು, ಎಲ್ಲೆಲ್ಲಿ ವರ್ಕ್ ಮಾಡಿದ್ರು, ಎಲ್ಲೆಲ್ಲಿ ಫೇಕ್ ಫೋಟೋಗಳನ್ನ ಹಾಕೊಂಡು ಏನೇನ್ ಮಾಡಿದ್ದಾರೆ ಅಂತ ಈ ಹಿಂದಿನ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ತೋರಿಸಿದ್ದೀನಿ. ಆದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಈಗ ಅದನ್ನ ಮಾಡಿರ್ತಕ್ಕಂಥ AEE ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಇವತ್ತು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರನ ಇರೋದು ಅನ್ನೋ ಒಂದು ಮಟ್ಟಕ್ಕೆ ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇದೆ. ಇವತ್ತು ಸರ್ಕಾರಿ ಅಧಿಕಾರಿಗಳು ಇರಬೇಕಾಗಿರ್ತಕ್ಕಂಥದ್ದು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ. ಬಟ್ ಇಲ್ಲಿ ಏನ್ ನಡೀತಾ ಇದೆ? ಇವತ್ತು ಆಯುಕ್ತರೇ ಹೇಳ್ತಾ ಇದ್ದಾರೆ, ನಾವು ಅದನ್ನೆಲ್ಲ ಎಸ್ಟಿಮೇಷನ್ ನಮ್ಮ ಕಣ್ಣೆದುರಿಗಾಗಿದೆ, ಹಾಗಾಗಿ ಅದನ್ನಾಗೆ ಎಸ್ಟಿಮೇಷನ್ ಕಣ್ಣೆದುರಿಗಾಗಿದ್ರೆ ಸ್ಟ್ರೈಟ್ ಆಗಿ ಚರಂಡಿ ಅಥವಾ ಬಾಕ್ಸ್ ಚರಂಡಿ ಬರ್ಬೇಕಾಗಿತ್ತು. ಇಲ್ಲಿ ಮೂಲೆಯಲ್ಲಿ ಗೋಡೆ ಹೊಡೆದಿದ್ದಾರೆ, ಸ್ಟ್ರೈಟ್ ಆಗಿ ಹೋಗ್ತಾ ಇಲ್ಲ ರೋಡು. ಅಂದ್ರೆ ನೋಡಿ ಯಾವ್ಯಾವ ರೀತಿಯಾಗಿ ಉಡಾಪೆ ಉತ್ತರಗಳನ್ನ ಕೊಡ್ತಾರೆ ಅಂತ. ಅದ್ರದ ಎಸ್ಟಿಮೇಷನ್ ಕಾಪಿ ಸಮೇತ ತೆಗ್ಸಿದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುತ್ತಾ ಸಿಗಲ್ವಾ ಅಂತ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಒಂದೇನೆ, ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾದ್ದು ನಿಮ್ಮ ಜವಾಬ್ದಾರಿ. ಆ ನಗರದಲ್ಲಿರ್ತಕ್ಕಂಥ DS ಸಂಘಟನೆಯವರು ಏನ್ ಹೇಳ್ತಾರೆ, ಅಧ್ಯಕ್ಷರು ಏನ್ ಹೇಳ್ತಾರೆ, ಮುಖ್ಯಸ್ಥರು ಏನ್ ಹೇಳ್ತಾರೆ, ನೀವೇ ನೋಡ್ಕೊಂಡ್ ಬನ್ನಿ. ಮತ್ತು ನಮ್ಮಲ್ಲಿರೋ ಕಚೇರಿಯಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ಎರಡು ಪರಿಶೀಲನೆ ಮಾಡಿನೇ ಅರ್ಬನ್ ಬ್ಯಾಂಕಿಂದು ಒಂದು RD ಏನೋ ಹೋಗಿದೆ. ಕೆಲವೊಂದು ಹೋಗಿರೋಂಥವನ್ನೆಲ್ಲ ಎನ್ಕ್ರೋಚ್ಮೆಂಟ್ ತೆಗೆದ್ಬಿಟ್ಟು ನಾವು ಅಲ್ಲಿ ಕಾಮಗಾರಿನ ಪ್ರಾರಂಭ ಮಾಡಿದ್ವಿ. ಅಲ್ಲ ಮೇಡಮ್, ಅಲ್ಲಿ ನೀವೇ ನೋಡ್ತೀರಲ್ಲ, ಅದು ಆ ರೀತಿ ಒಂದು ಜಾಗ ಇದೆಯಾ? ಪರಿಶೀಲನೆ ನಮ್ಮ ಲೆಕ್ಚರಲ್ಲಿ ಅವರು ಡಾಕ್ಯುಮೆಂಟ್ಸ್ ನೋಡ್ಬಿಟ್ಟು ಇದು ಮಾಡಿದ್ವಿ. ಅಲ್ಲ ಮೇಡಮ್, ನೀವು ಚರಂಡಿನ ನೀವು ಜಾಯಿಂಟ್ ಹಾಕ್ತೀರ ಈಗ, ಅದು ಜಾಯಿಂಟ್ ಹಾಕಿ ಯಾವ ಥರ ಸೂಕ್ತ ಬಂದಿದೆಯಾ? ನೀವು ಯಾವ್ದು ರೀತಿ ಜಾಯಿಂಟ್ ಹಾಕ್ತೀರಾ? ಅಲ್ಲ, ಬೇರೆ ಆ ಕಡೆ ಹೋಗೋದು ಆ ಕಡೆ ಡೈವರ್ಟ್ ಆಗುತ್ತೆ ನೀರು, ಈ ಕಡೆ ಹೋಗೋದು ಈ ಕಡೆ ಡೈವರ್ಟ್ ಆಗುತ್ತೆ. ಒತ್ತುವರಿ ಮಾಡ್ಕೊಂಡಿರೋಂಗೆ ಅದನ್ನ ಬಿಟ್ಬಿಡ್ತೀರಾ? ಒತ್ತುವರಿ ಮಾಡಿರೋದನ್ನ ತೆರವುಗೊಳಿಸಿನೇ ಇದು ಮಾಡಿರೋದು. ಮೇಡಮ್, ನೀವು ಒತ್ತುವರಿಯನ್ನ ತೆರವುಗೊಳಿಸದೆ ಕಾಮಗಾರಿ ನಡೆಸಿದ್ದೆ ಆದ್ರೆ ನಾವು ನಗರಸಭೆ ಮುಂದೆ ನಾನೇ ಅಲ್ಲಿ ನಿಂತ್ಬಿಟ್ಟು ಒತ್ತುವರಿನೆಲ್ಲ ಅಲ್ಲಿ ಅರ್ಬನ್ ಬ್ಯಾಂಕಿಂದ ಹಿಡಿದು ಅವನ್ನೆಲ್ಲವನ್ನೂ ನಾನೇ ಅಳತೆ ಮಾಡಿಬಿಟ್ಟು ಅವನ್ನ ಎನ್ಕ್ರೋಚ್ಮೆಂಟ್ನ ತೆಗೆಸಿದ್ವಿ. ಅಲ್ಲಿ ಆದ್ರೆ ಎನ್ಕ್ರೋಚ್ಮೆಂಟ್ ಇಲ್ಲ. ಅವ್ರ ಡಾಕ್ಯುಮೆಂಟ್ಸ್ಗೂ ನಮ್ಮ ಡಾಕ್ಯುಮೆಂಟ್ಸ್ಗೂ ಅದು ಟ್ಯಾಲಿ ಇದೆ.